ನಮಸ್ಕಾರ, ವೆಲ್ಕಮ್ ಟು ಸೈನ್ಸ್ ವಿತ್ ಶಂಭು ಸರ್ ಅನ್ನೋ ಈ ಚಾನಲ್ಗೆ ಎಲ್ಲರೂ ವೆಲ್ಕಮ್ ಮಾಡ್ಕೊಳ್ತಾ ಇವತ್ತಿನ ಕ್ಲಾಸ್ ಏನಪ್ಪ ಅಂತಂದ್ರೆ ಹಿಂದೆ ನಾನು ಹೇಳಿದ್ದೆ ನಿಮ್ಗೆ ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡಿದ್ದೆ ಅಂದರೆ ಹಿಂದಿನ ಕ್ಲಾಸಲ್ಲಿ ನಿಮಗೆ ಬರೀ ಕ್ವಶನ್ಸ್ಗಳನ್ನು ಬರ್ಸಿದ್ದೆ, ಲಾಸನ್ನು ಬರ್ಸಿದ್ದೆ, ಯಾವ ಲಾಗಳು ಬರ್ತಾವೆ ಏನಂತ ಹೇಳಿದ್ದೆ ನಾನು. ಆದರೂ ಲಾಸ್ಗಳ ಎಕ್ಸ್ಪ್ಲನೇಷನ್ಗಳನ್ನ ಹೇಳ್ತಾ ಇದ್ದೀನಿ ನಿಮಗೆ. ಅರ್ಥ ಆಯ್ತಾ? ಎಕ್ಸ್ಪ್ಲನೇಷನ್ ನೋಡಿ ಇನ್ನೇ ಹೇಳ್ತೀನಿ ನಿಮ್ಗೆ 10th ಕ್ಲಾಸ್ಗೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಲಾಸ್ ಎಲ್ಲ ಇವನ್ನ ನೋಡ್ಕೊಂಡು ನೀವು ಈಸಿಯಾಗಿ ಆರಾಮಾಗಿ 8 ಮಾರ್ಕ್ಸನ್ನು ತೆಗಿಬೋದು. 8ರಿಂದ ಜಾಸ್ತಿನೇ ಬೀಳ್ತಾವೆ. ಲಾಸ್ಗಳು ಬರ್ತಾವೆ ಭಾಳ ಇಂಪಾರ್ಟೆಂಟ್ ಲಾಸ್ ಯಾವಪ್ಪ ಅಂದರೆ ಓಮ್ಸ್ ಲಾ, ಜೋಸ್ ಲಾ, ಆಮೇಲೆ ನೆಕ್ಸ್ಟ್ ಒನ್ ಯಾವಪ್ಪ ಅಂದ್ರೆ ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಆಮೇಲೆ ರೈಟ್ ಹ್ಯಾಂಡ್ ಥಂಬ್ ರೂಲ್, ಆಮೇಲೆ ಪ್ರಾಪರ್ಟೀಸ್ ಇವೆಲ್ಲ ಲಾಸ್ಗಳು ಬರ್ತಾವೆ. ಅವನು ಹೇಳ್ತಾನಂತೀಗ ಫಸ್ಟ್ ಒನ್ ಯಾವುದಪ್ಪ ಅಂದರೆ ಓಮ್ಸ್ ಲಾ ಅಂತ ನೋಡಿ. ಇವೆರಡರೊಳಗಡೆ ಒಂದು ಗ್ಯಾರಂಟಿ ಬರ್ತೈತಿ, ಇದು ಪಕ್ಕಾ ಇಂಪಾರ್ಟೆಂಟ್. ವಾಟ್ ಈಸ್ ಮೀನ್ ಬೈ ಓಮ್ಸ್ ಲಾ ಅಥವಾ ಸ್ಟೇಟ್ ಓಮ್ಸ್ ಲಾ ಅಂತ ಬರ್ತೈತಿ. ಇವನ್ನೆರಡು ಕೇಳಿ 3 ಮಾರ್ಕ್ಸಿಗೆ ಕೇಳ್ಬೋದು. ಎ ಮತ್ತು ಬಿಗೆ ಏನಪ್ಪ ಅಂತಂದ್ರೆ ಎರಡು ಕೇಳಿ ಏನು ಮಾಡ್ಬೋದು ಅಂದ್ರೆ 3 ಮಾರ್ಕ್ಸಿಗೆ ಕೇಳ್ಬೋದು. ಫಸ್ಟ್ ಒನ್ ಓಮ್ಸ್ ಲಾ ಅಂದ್ರೆ ನೋಡಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಓಮ್ಸ್ ಲಾ ಅಂತಂದ್ರೆ ಫಸ್ಟ್ ಒನ್ ದ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ಅ ಕಂಡಕ್ಟರ್. ಕಂಡಕ್ಟರ್ ಮೀನ್ಸ್ ಯಾವುದಾದ್ರೂ ಒಂದು ಕಂಡಕ್ಟರ್ನ ತಗೋರಿ ನೀವೀಗ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಒನ್ ಕಂಡಕ್ಟರ್. ಕಂಡಕ್ಟರ್ ಮೀನ್ಸ್ ಕರೆಂಟನ್ನು ಕ್ಯಾರಿ ಮಾಡೋದಕ್ಕೆ ಏನಂತ ಕರೀತಾರ ಅಂತಂದ್ರೆ ಕಂಡಕ್ಟರ್ ಅಂತ ಕರೀತಾರೆ. ಅಂದ್ರೆ ಇದ್ರಾಗ ಕರೆಂಟ್ ಪಾಸ್ ಆಗಬೇಕು. ಇದು ನೋಡಿ, ಇದಕ್ಕೆ ವೈರ್ ಕನೆಕ್ಟ್ ಮಾಡಿ ಬಟನ್ ಆನ್ ಮಾಡಿ ಸ್ವಿಚ್ ಮಾಡಿದಾಗ ಏನಾಗ್ತದೆ, ಕರೆಂಟ್ ಇದರೊಳಗಡೆ ಪಾಸ್ ಆಗ್ತದೆ. ಇದರೊಳಗಡೆ ಪಾಸ್ ಆಗಲ್ಲ, ಡಸ್ಟ್ರೊಳಗಡೆ. ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಗುಡ್ ಕಂಡಕ್ಟರ್. ಇದೊಂದು ಕಂಡಕ್ಟರ್. ಈ ಕಂಡಕ್ಟರ್ಗೆ ಮತ್ತು ಓಮ್ಸ್ ಲಾಗ ಏನು ಸಂಬಂಧ ಅಂತಂದ್ರೆ ಈಗ ಹೇಳ್ತಾ ನೋಡ್ರಿ, ಒಂದು ಕಂಡಕ್ಟರ್ನ ತಗೋರಿ, ಮುಂದೆ ನೋಡ್ರಿ ಕರೆಕ್ಟಾಗಿಲ್ಲ ಎಕ್ಸ್ಪ್ಲನೇಷನ್ ಹೇಳೋದು ನಾನು ನಿಮ್ಗೆ ಇಲ್ಲಿಗೆ. ದ ಕರೆಂಟ್, ದ electrical current through a conductor is directly proportional to the potential difference ಅಂತ ಹೇಳ್ತಾರೆ. ಅಂದ್ರೆ ಇದ್ರ ಒಳಗಡೆ ಹರಿತಕ್ಕಂಥ ಕರೆಂಟು ಎದಕ್ಕೆ ಈಕ್ವಲ್ ಆಗಿರ್ತದೆ ಅಂದ್ರೆ ಅದರದ್ದು ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೆ ಈಕ್ವಲ್ ಆಗಿರ್ತೈತಿ ಅಂತ ಹೇಳ್ತಾರೆ. ಈ ಎಂಡ್ ಎಲ್ಲಿಂದ ಸ್ಟಾರ್ಟ್ ಆಗ್ತದಲ್ಲ, ಈ ಎಂಡಿಂದ ಈ ಎಂಡ್ಗೆ ಕಂಡಕ್ಟರ್ನ ದೂರ ಇರ್ತದೆ, ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ. ಈ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎದಕ್ಕೆ ಈಕ್ವಲ್ ಆಗಿರ್ತಪ್ಪ ಅಂತಂದ್ರೆ ಅದ್ರ ಒಳಗಡೆ ಹರಿತಕ್ಕಂಥ ಕರೆಂಟ್ಗೆ ಈಕ್ವಲ್ ಆಗಿರ್ತೈತಿ. ನೋಡ್ರಿ ನಿಮ್ಮ ಹೇಳ್ತಾರೆ ಇಲ್ಲೇ, ಇದೊಂದು ಕಂಡಕ್ಟರು. ಈ ಕಂಡಕ್ಟರ್ ಒಳಗಡೆ ಇಲ್ಲಿಂದ ಇಲ್ಲಿಗೆ ಇರ್ತದೆ, ಇದರ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರಿತೇವೆ ನಾವು. ಇದರ ಇಟ್ ಈಸ್ ಅ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಇದ್ರಾಗ ಎಷ್ಟು ಕರೆಂಟ್ ಫ್ಲೋ ಆಗ್ತದೆ, ಇದ್ರ ಡಿಸ್ಟೆನ್ಸ್ ಎಷ್ಟೈತಿ ನೋಡ್ರಿ. ಸ್ಕೇಲ್ ಡಿಫ್ರೆನ್ಸ್ ಎಷ್ಟೈತಿ, ಈಗ 30 ಸೆಂಟಿಮೀಟರ್ ಐತಿ. ಅದೇ ರೀತಿ ನೀವು ಇನ್ನೊಂದು ತಗೋರಿ, ಇನ್ನೊಂದು ಇದಕ್ಕೆ ಜಾಯಿಂಟ್ ಮಾಡಿರಿ, 60 ಸೆಂಟಿಮೀಟರ್ ಆಗ್ತೈತಿ. ಅರ್ಥ ಆಯ್ತಲ್ಲ? 30 ಸೆಂಟಿಮೀಟರ್ ಇದ್ದಾಗ ಎಲೆಕ್ಟ್ರಿಕ್ ಕರೆಂಟ್ ಇದ್ರಾಗ ಈಕ್ವಲ್ ಆಗಿ ಇಷ್ಟೇ ಇರ್ತೈತಿ. ನೀವು 60 ಸೆಂಟಿಮೀಟರ್ ಮಾಡಿದಾಗ ಕರೆಂಟ್ ಕೂಡ ಅಷ್ಟೇ ಏನಾಗ್ತದಪ್ಪ ಅಂದ್ರೆ ಇನ್ಕ್ರೀಸ್ ಆಗ್ತದೆ. ಇದೇನಪ್ಪ ಅಂದ್ರೆ ಓಮ್ಸ್ ಲಾ ಅಂತ ಹೇಳ್ಬೋದು ನಾವು. ನೋಡಿ, ದ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ಕಂಡಕ್ಟರ್. ನೋಡಿ, ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ಅ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ಕಂಡಕ್ಟರ್ ಒಳಗಡೆ ಇರ್ತಕ್ಕಂತಹ, ಇಲ್ಲಿ ಐತಲ್ಲ ಇದು ಕಂಡಕ್ಟರ್ಗೆ ಎಕ್ಸಾಂಪಲ್. ಈ ಕಂಡಕ್ಟರ್ನ ಒಳಗಡೆ ಇರ್ತಕ್ಕಂಥ ಎಲೆಕ್ಟ್ರಿಕ್ ಕರೆಂಟು ಎದಕ್ಕೆ ಈಕ್ವಲ್ ಆಗಿರ್ತದೆ ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಸಿಂಬಲ್ ಏನ ಐ ಅಂತ ಹೇಳ್ತೀವಿ. ಈ ಐ ಎದಕ್ಕೆ ಈಕ್ವಲ್ ಆಗಿರ್ತದೆ ಅಂದ್ರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೆ ಈಕ್ವಲ್ ಆಗಿರ್ತೈತಿ. ಕಂಡಕ್ಟರ್ನ ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೆ ಈಕ್ವಲ್ ಆಗಿರ್ತೈತಿ. ಗೊತ್ತಾಯ್ತಲ್ಲ? ನೋಡ್ರಿ, ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಥ್ರೂ ಎ ಕಂಡಕ್ಟರ್ ಹಂಗಾರ ಬರೆಯುವುದು, ಅಥವಾ ದ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ಅ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಇಲ್ಲಿ ಕಂಡಕ್ಟರ್ ಒಳಗಡೆ ಇರ್ತಕ್ಕಂಥ ಕರೆಂಟು ಅದ್ರದ್ದು ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೆ ಈಕ್ವಲ್ ಆಗಿರ್ತೈತಿ. ಅಂದ್ರೆ ಇಲ್ಲಿ ಬರೀತೀವಿ ನೋಡ್ರಿ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದ್ರೆ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂತ ಹೇಳ್ತಾರೆ. ವಿ ಮೀನ್ಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಐ ಅಂತಂದ್ರೆ ಕರೆಂಟು. ಇಫ್ ದ ವಿ ಈಸ್ ಮೋರ್, ಕರೆಂಟ್ ಆಲ್ಸೋ ಮೋರ್, ಬಿಕಾಸ್ ದೇ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ಸ್. ಅವೇನಾಗಿರ್ತಪ್ಪ ಅಂದ್ರೆ ಎರಡು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರೋದ್ರಿಂದ ಏನಂದ್ರೆ ಈಕ್ವಲ್ ಆಗಿರ್ತದೆ ಅಂತ ಹೇಳ್ತಾರೆ. ಏನಂದ್ರೆ ವಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಜಾಸ್ತಿ ಆದಾಗ ಕರೆಂಟು ಕೂಡ ಏನಾಗ್ತದಪ್ಪ ಅಂದ್ರೆ ಜಾಸ್ತಿ ಆಗ್ತತಿ. ಇಲ್ಲಿ ಆರ್ ಅನ್ನೋದು ಒಂದು ಕಾಮನ್ ವರ್ಡ್, ರೆಸಿಸ್ಟೆನ್ಸ್ ಅನ್ನೋದು ಇಲ್ಲಿ ಆರ್ ಕಾಮನ್ ತಗೊಂಡ ನಮಗೆ ವಿ ಈಸ್ ಈಕ್ವಲ್ಸ್ ಟು ಐ ಇಂಟು ಆರ್. ವಾಟ್ ಈಸ್ ದ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಆಫ್ ಓಮ್ಸ್ ಲಾ ಅಂತ ಕೇಳಿದ್ರೆ ನೀವು ಇದರ ಫಾರ್ಮುಲಾ ಬರೀಬೇಕು. ಇಲ್ಲಿ ಬರೀತೀವಿ ನೋಡಿ, ಇನ್ನೊಮ್ಮೆ ನಿಮ್ಗೆ ಕರೆಕ್ಟಾಗಿ ಕ್ಲಿಯರ್ ಆಗಿ ನೋಡ್ಕೊರಿ. ಓಮ್ಸ್ ಲಾದ ಫಾರ್ಮುಲಾ ಏನು ಬರೀಬೇಕಪ್ಪ ಅಂದ್ರೆ ಓಮ್ಸ್ ಲಾದ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅಂತ ಕೇಳ್ತಾರ. ಇದೇ ಎಕ್ಸಾಮ್ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಓಮ್ಸ್ ಲಾದ ಫಾರ್ಮುಲಾ ಇದು. ರೈಟ್ ದ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಆಫ್ ಓಮ್ಸ್ ಲಾ ಅಂತ ಕೇಳಿದ್ರೆ ವಿ ಈಸ್ ಈಕ್ವಲ್ಸ್ ಟು ಐ ಇಂಟು ಆರ್. ವಿ ಅಂದ್ರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಐ ಅಂದ್ರೆ ಕರೆಂಟು. ವಿ ಪೊಟೆನ್ಷಿಯಲ್ ಡಿಫ್ರೆನ್ಸ್, ವಿ ಮೀನ್ಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಐ ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್. ಎರಡು ಏನಾಗಿರ್ತಾವಪ್ಪ ಅಂದ್ರೆ ಇವು ಈಕ್ವಲ್ ಆಗಿರ್ತಾವ ಅಂತ ಹೇಳ್ತಾರೆ. ಯಾರ ಪ್ರಕಾರ ಇದು? ಓಮ್ಸ್ನ ನಿಯಮದ ಪ್ರಕಾರ. ನೋಡ್ರಿ, an electric current through which
conductor. The electric current through a conductor is directly proportional to the potential difference ಅಂತ ಹೇಳ್ತಾರೆ. ಇದು mathematical expression for Ohm's law. V is equals to I into R ಅಂತ ಹೇಳ್ತಾರೆ. V ಅಂದ್ರೆ potential difference, I means current, R means resistance ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, ನೆಕ್ಸ್ಟ್ ಎರಡನೇ ಲಾ ಯಾವುದಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಆಗಿರೋದು ಯಾವುದಪ್ಪ ಅಂತಂದ್ರೆ ಜೂಲ್ಸ್ ಲಾ ಅಂತ ಹೇಳ್ತಾರೆ. ಇದು ಎಲೆಕ್ಟ್ರಿಸಿಟಿ ಚಾಪ್ಟರ್ ಒಳಗಡೆ ಬರ್ತಕ್ಕಂಥ ಇವು ಜೂಲ್ಸ್ ಲಾ ಅಂತ ಹೇಳ್ತಾರೆ. ನೋಡಿ ಜೂಲ್ಸ್ ಲಾ ಅಂದ್ರೆ ಏನು, ವಾಟ್ ಈಸ್ ದ ಸ್ಟೇಟ್ ದ ಜೂಲ್ಸ್ ಲಾ ಅಂತ ಕೇಳ್ತಾರೆ. ಎಕ್ಸ್ಪ್ಲೇನ್ ಜೂಲ್ಸ್ ಲಾ ಅಂತ ಕೇಳ್ತಾರೆ. ಜೂಲ್ಸ್ ಲಾ ಅಂತಂದ್ರೆ ಏನು, ಹೀಟ್ ಪ್ರೊಡ್ಯೂಸ್ಡ್ ಇನ್ ಎ ರೆಸಿಸ್ಟರ್ ಅಥವಾ ಒಂದು ಕಂಡಕ್ಟರ್. ಒಂದು ರೆಸಿಸ್ಟರ್ ತಗೋರಿ, ಇದೊಂದು ರೆಸಿಸ್ಟರ್ ಇದೆ R1 ಅಥವಾ R. ಈ ರೆಸಿಸ್ಟರ್ ಒಳಗಡೆ ಹರಿತಕ್ಕಂಥ ಕರೆಂಟ್ ಪ್ರೊಡ್ಯೂಸ್ ಆಗ್ತಕ್ಕಂಥ ಹೀಟು ನೋಡಿ ಜೋಲ್ಸ್ನ ನಿಯಮದ ಪ್ರಕಾರ ಏನು ಜೋಲ್ಸ್ನ ನಿಯಮ ಏನು ಹೇಳ್ತದೆ ಅಂದ್ರೆ ಫಸ್ಟಿಗೆ ಜೋಲ್ಸ್ನ ನಿಯಮವನ್ನು ಸೂತ್ರ ನೋಡ್ಕೊಳ್ಳಿ. ಈಗ ಎಚ್ ಅಂದ್ರೆ ಹೀಟ್, ಐ ಅಂದ್ರೆ ಕರೆಂಟ್, ಆರ್ ಮೀನ್ಸ್ ರೆಸಿಸ್ಟೆನ್ಸ್, ಟಿ ಮೀನ್ಸ್ ಟೈಮ್ ಅಂತ ಹೇಳ್ತಾರೆ. ಇದು ಜೋಲ್ಸ್ನ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್. ಜೋಲ್ಸ್ ಲಾ ಆಫ್ ದ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಇದು ಎಚ್ ಇಸ್ ಈಕ್ವಲ್ಸ್ ಟು ಐ ಸ್ಕ್ವೇರ್ ಆರ್ ಟಿ ಅಂತ ಹೇಳ್ತೀವಿ. ಏನಿದೆ ಮೀನಿಂಗ್ ಏನು ಹೆಂಗೆ ಹೇಳ್ಬೋದು ನಾವೀಗ, ಮೂರು ಈಕ್ವಲ್ ಆಗಿ ಐತೆ ನೋಡಿ ಈಗ. ಫಾರ್ ಎಕ್ಸಾಂಪಲ್, heat produced in a resistor is directly proportional to the square of the current ಅಂತ ಹೇಳ್ತಾರೆ. ಇದಕ್ಕೆ ನಾವು ಈ ರೆಸಿಸ್ಟೆನ್ಸ್ಗೆ ನಾವು ಕರೆಂಟ್ ಅನ್ನು ಸಪ್ಲೈ ಮಾಡಿದಾಗ ನೋಡಿ, ಕರೆಂಟ್ ಅನ್ನು ಪಾಸ್ ಮಾಡಿದಾಗ when we passes the electric current through a resistor, it produced some heat. That heat is directly proportional to the square of the current ಅಂತ ಹೇಳ್ತಾರೆ. ಇಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಹೀಟು ಕರೆಂಟಿನ ನೋಡಿಲ್ಲ, ಹೀಟ್ ಪ್ರೊಡ್ಯೂಸ್ಡ್ ಇನ್ ಎ ರೆಸಿಸ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಕರೆಂಟ್ ಅಂತ ಹೇಳ್ತಾರೆ. ಇಲ್ಲಿ ಕರೆಂಟಿನ 2 ಪಟ್ಟಿಗೆ ಇದು ಸಮನಾಗಿರ್ತದೆ ಅಂತ ಹೇಳ್ತಾರೆ. ಕರೆಂಟಿಗ 10 ಇತ್ತಪ್ಪ ಅಂದ್ರೆ 10 ಬೇಡ, ಫಾರ್ ಎಕ್ಸಾಂಪಲ್ 2 ಪಟ್ಟು ಅಂತ ಹೇಳಿದ್ರೆ ಅವರು ಇಲ್ಲಿ ಏನಾಗಿರ್ತಪ್ಪ ಅಂತಂದ್ರೆ ಕರೆಂಟು ನೋಡಿ ಏನು ಹೇಳ್ತಾರೆ ನಿಮಗಿಲ್ಲ ಡಬಲ್ ಆಗ್ಬೇಕಿಲ್ಲ. ಇಲ್ಲಿ ನಾವೇನಾಗ್ತದೆ 5 ಸ್ಕ್ವೇರ್, ಇಲ್ಲಿ 5 ಡಬಲ್ಸ್ ಈಕ್ವಲ್ ಆಗಿರೋದು ಅಂತ ಹೇಳ್ತಾರೆ. 5 ಸ್ಕ್ವೇರ್ ನೋಡಿಲ್ಲ, ಹೀಟ್ ಪ್ರೊಡ್ಯೂಸ್ಡ್ ಇನ್ ಎ ರೆಸಿಸ್ಟರ್ is directly proportional to the square of the current ಅಂತ ಹೇಳ್ತಾರೆ. ಕರೆಂಟಿನ 2 ಪಟ್ಟಿಗೆ ಇದು ಸಮನಾಗಿರ್ತದೆ ಅಂತ ಹೇಳ್ತಾರೆ. ಇದು 5 ಇತ್ತಂದ್ರೆ ಇಲ್ಲಿ 10 ಇರ್ಬೋದು, ಈ ರೀತಿ ಈಕ್ವಲ್. ಅದಕ್ಕೆ ಏನಾಗಿರ್ತಪ್ಪ ಅಂದ್ರೆ ಇದು ಸಮನಾಗಿರ್ತದೆ ಅಂತ ಹೇಳ್ತಾರೆ. ನೋಡಿ ಇನ್ನೇನು ಹೇಳ್ತಾನೆ ಇಲ್ಲಿ, heat produced in a resistor is directly proportional to the square of the current ಅಂತ ಹೇಳ್ತಾರೆ. ಇಲ್ಲಿ ಬರ್ತಾರೆ ನೋಡಿ, ಹೀಟ್ ಅನ್ನೋದು ಕರೆಂಟಿನ 2 ಪಟ್ಟಿಗೆ ಸಮನಾಗಿರ್ತತಿ. ಇಲ್ಲಿ ಕರೆಂಟ್ 2 ಪಟ್ಟು ಎಷ್ಟಿರುತ್ತಲ್ಲ ಅಷ್ಟು ವ್ಯಾಲ್ಯೂ ಹೀಟ್ ಇಲ್ಲಿ ಪ್ರೊಡ್ಯೂಸ್ ಆಗ್ತತಿ ಅಂತ ಹೇಳ್ತಾರೆ ಒಂದು ರೆಸಿಸ್ಟೆನ್ಸ್ ಒಳಗಡೆ. ಅರ್ಥ ಆಯ್ತಲ್ಲ, ರೆಸಿಸ್ಟರ್ ಒಳಗಡೆ. ನೆಕ್ಸ್ಟ್ ಒನ್, ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಹೀಟ್ ಪ್ರೊಡ್ಯೂಸ್ಡ್ ಇನ್ ಎ ರೆಸಿಸ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಅಂದ್ರೆ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಅಂದ್ರೆ ಹೀಟ್ನ ಇದೊಂದು ರೆಸಿಸ್ಟರ್, ಈಗ ಈ ರೆಸಿಸ್ಟರ್ ಒಳಗಡೆ ಪ್ರೊಡ್ಯೂಸ್ ಆಗ್ತಕ್ಕಂಥ ಹೀಟು ಎದಕ್ಕೆ ಈಕ್ವಲ್ ಆಗಿರ್ತದೆ ಅಂದ್ರೆ ಅದರದ್ದು ರೆಸಿಸ್ಟೆನ್ಸ್ಗೆ ಈಕ್ವಲ್ ಆಗಿರ್ತದೆ ಅಂತ ಹೇಳ್ತಾರೆ. ರೆಸಿಸ್ಟೆನ್ಸ್ ಜಾಸ್ತಿ ಇದ್ದಂಗ ಹೀಟ್ ಕೂಡ ಜಾಸ್ತಿ ಬಿಡುಗಡೆ ಆಗ್ತದೆ ಅಂತ ಹೇಳ್ತಾರೆ. ನೆನ್ಪಿಟ್ಕೊರಿ, ಇಫ್ ದ ರೆಸಿಸ್ಟೆನ್ಸ್ ಇಸ್ ಮೋರ್, ಹೀಟ್ ದ ಪ್ರೊಡಕ್ಷನ್ ಆಫ್ ದ ಹೀಟ್ ವಿಲ್ ಬಿ ದ ಮೋರ್ ಅಂತ ಹೇಳ್ತಾರೆ. ನೋಡಿ, ಹೀಟ್ ಪ್ರೊಡ್ಯೂಸ್ಡ್ ಇನ್ ಎ ರೆಸಿಸ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್, ಇಫ್ ದ ಟೈಮ್ ಇಸ್ ಮೋರ್, ಹೀಟ್ ಆಲ್ಸೋ ಪ್ರೊಡ್ಯೂಸ್ಡ್ ಇನ್ ಎ ಮೋರ್ ಅಂತ ಹೇಳ್ತಾರೆ. ಹೀಟ್ ಕೂಡ ಟೈಮ್ ಜಾಸ್ತಿ ಆದಂಗ ಇಲ್ಲಿ ಹೀಟ್ ಕೂಡ ಜಾಸ್ತಿ ಆಗ್ತತಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ ಏನು ಹೇಳ್ತಾರೆ ನಿಮಗೀಗ, ಜೋಲ್ಸ್ನ ನಿಯಮ ಏನು ಹೇಳ್ತಪ್ಪ ಅಂದ್ರೆ ಹೀಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಸ್ಕ್ವೇರ್, ಹೀಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್, ಹೀಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಟೈಮ್. ಇವೆಲ್ಲವನ್ನು ಕೂಡಿಸಿ ಕಾಮನ್ ಆಗಿರೋದು ಯಾವ್ದೀಗ ಎಚ್ ಅನ್ನೋದು ಇಷ್ಟಕ್ಕೂ ಏನಾಗಿರ್ತದೆ ಅಂದ್ರೆ ಸಮನಾಗಿರ್ತತಿ. ಹಂಗಾಗಿ ಇದನ್ನ ಎಚ್ ಇಸ್ ಈಕ್ವಲ್ಸ್ ಟು ಐ ಸ್ಕ್ವೇರ್ ಆರ್ ಟಿ ಅಂತೇಳಿ ಫಾರ್ಮುಲಾ ನಾವು ಬರೀಬಹುದು ಅಂತ ಹೇಳ್ತಾರೆ. ಗೊತ್ತಾಯ್ತಲ್ಲ, ನೋಡಿ ಏನು ಮಾಡ್ತೀನಿ, ಹೀಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಕರೆಂಟ್, heat is directly proportional to the resistance, heat is directly proportional to the ಏನಪ್ಪ ಅಂದ್ರೆ ಟೈಮ್ ಅಂತ ಹೇಳ್ತಾರೆ. ಇವೇನಂದ್ರೆ ಎಲೆಕ್ಟ್ರಿಸಿಟಿ ಒಳಗಡೆ ಬರ್ತಕ್ಕಂತಹ ಇಂಪಾರ್ಟೆಂಟ್ ಲಾಸ್. ಇದರೊಳಗಡೆ ಇನ್ನೊಂದು ಐತಿ, ಲಾಸ್ ಅಲ್ಲ ಇದು, ಬಟ್ ಒಂದು ಇಂಪಾರ್ಟೆಂಟ್ ಟರ್ಮ್ ಇದು. ಇದೊಂದು ಹೇಳ್ತೀನಿ, ಇದೊಂದು ಬರ್ಕೊಂಡ್ಬಿಡಿ. ನೋಡಿ ಇನ್ನೊಮ್ಮೆ ಗೊತ್ತಾಯ್ತಲ್ಲ, ಬರ್ಕೋರಿ ಇದನ್ನ. H is directly proportional to the square of the current, H is directly proportional to the R, H is directly proportional to time. ಇವನ್ನೆಲ್ಲ ಸೇರಿದ್ರೆ ನಿಮ್ಗೆ ಜೂಲ್ಸ್ ಲಾ ಸಿಗ್ತತಿ. ಇದು ಎಲೆಕ್ಟ್ರಿಸಿಟಿ ಒಳಗಡೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಲಾಸ್ಗಳು ಮತ್ತು ಟರ್ಮ್ಸ್ಗಳು. ಇವೆಲ್ಲ ಲಾಸ್ ಆಯ್ತು ಎರಡು. ಈಗ ಎಲೆಕ್ಟ್ರಿಸಿಟಿ ಒಳಗಡೆ ಬರೋದು ಇನ್ನೊಂದು ಐತೆ, ಅದ್ರಾಗ ಟರ್ಮ್ಸ್ ಬರ್ತಂದ್ರೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಐತೆ. ಯಾವುದಪ್ಪ ಅಂತಂದ್ರೆ ನೋಡಿ ಹೇಳ್ತಾನೆ ಅದನ್ನ, ಫ್ಯಾಕ್ಟರ್ಸ್ ಡಿಫೆನ್ಸ್ ಆನ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಅಂದ್ರೆ ಎಲೆಕ್ಟ್ರಿಸಿಟಿ ಚಾಪ್ಟರ್ ನಿಮ್ಗೆ ಕ್ಲಿಯರ್ ಆಗ್ತದೆ. ಅದ್ರಾಗ ಬರ್ತಕ್ಕಂಥ ಇಂಪಾರ್ಟೆಂಟ್ ಇವನ್ನ ಕಂಪ್ಲೀಟ್ ಆದಂಗೆ ಆಗ್ತದೆ.
ನೆಕ್ಸ್ಟ್ ನೋಡ್ರಿ ಫ್ಯಾಕ್ಟರ್ಸ್ ಡಿಫೆನ್ಸ್ ಆನ್ ಎ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ ನೋಡ್ರಿ ಫ್ಯಾಕ್ಟರ್ಸ್ ಡಿಫೆನ್ಸ್ ಆನ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಫ್ಯಾಕ್ಟರ್ಸ್ ಡಿಫೆನ್ಸ್ ಆನ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಒಂದು ವಸ್ತುವಿನ ರೆಸಿಸ್ಟೆನ್ಸ್ ನ ಮೇಲೆ ಯಾವ ಅಂಶಗಳು ಪ್ರಭಾವ ಬೀರ್ತಾವು ಅಂತ ಹೇಳಿದ ಕ್ವಶನ್ ಇದು ಒಂದೇಕ ಯಾವ ಅಂಶ ಇಲ್ಲಿ ಪ್ರಭಾವ ಬೀರ್ತಪ್ಪ ಅಂದ್ರೆ ಲೆಂತ್ ಆಫ್ ದ ಕಂಡಕ್ಟರ್ ಅಂತ ಹೇಳಿದ್ವಿ ನಾವು ಲೆಂತ್ ಆಫ್ ದ ಕಂಡಕ್ಟರ್ ನೆಕ್ಸ್ಟ್ ಒನ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಥರ್ಡ್ ಒನ್ ಯಾವ್ದಪ್ಪ ಅಂತಂದ್ರೆ ಟೆಂಪರೇಚರ್ fourth one last one nature of material ನೋಡಿ ಈ ನಾಲ್ಕು ಅಂಶಗಳು ಫ್ಯಾಕ್ಟರ್ಸ್ ಡಿಫೆನ್ಸ್ ಆನ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಅಂತ ಹೇಳ್ತಾರೆ ಇದೊಂದು ಕಂಡಕ್ಟರ್ ಈಗ ಈ ಕಂಡಕ್ಟರ್ನ ಮೇಲೆ ಯಾವ ಅಂಶಗಳು ಪ್ರಭಾವ ಬೀರ್ತಾವ ಅಂದ್ರೆ ಲೆಂತ್ ಆಫ್ ದ ಕಂಡಕ್ಟರ್ ಏನಂಗಂದ್ರೆ ಲೆಂತ್ ಆಫ್ ದ ಕಂಡಕ್ಟರ್ ಈಗ ಫಾರ್ ಎಕ್ಸಾಂಪಲ್ ಈ ಡಸ್ಟರ್ನು ಕೂಡ ನೀವು ಒಂದು ಕಂಡಕ್ಟರ್ ಅಂತ ಅನ್ಕೋರಿ ಈಗ ಇದ್ರದ್ದು ಸೈಜ್ ನೋಡ್ರಿ 10 ಸೆಂಟಿಮೀಟರ್ ಐತಿ ಈಗ ಹೌದಾ ಇದ್ರ ಸೈಜು 30 ಸೆಂಟಿಮೀಟರ್ ಐತಿ ಎದ್ರದ್ದು ಜಾಸ್ತಿ ಲೆಂತ್ ಐತಿ ಈಗ ಈ ಸ್ಕೇಲಿಂದ ಜಾಸ್ತಿ ಲೆಂತ್ ಐತಿ ಹೌದಾ ಎದ್ರದ್ದು ಲೆಂತ್ ಜಾಸ್ತಿ ಇರ್ತತಲ್ಲ ಅದ್ರದ್ದು ರೆಸಿಸ್ಟೆನ್ಸ್ ಜಾಸ್ತಿ ಇರ್ತೈತಿ ಅಂತ ಇದು ಒಂದೇ ಪಾಯಿಂಟ್ ಹೇಳತೈತಿ ನೋಡ್ರಿ ಫ್ಯಾಕ್ಟರ್ಸ್ ಡಿಫೆನ್ಸ್ ಆನ್ ಎ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಅಂತ ಹೇಳ್ತಾರ ಫಾರ್ ಎಕ್ಸಾಂಪಲ್ ಈಗ ತಗೋರಿ ನೀವೀಗ ಇದು ಎ ಅಂತ ತಗೋರಿ ಒಂದು ರೆಸಿಸ್ಟೆನ್ಸ್ ಒಂದು ಕಂಡಕ್ಟರ್ ಇದೊಂದು ಕಂಡಕ್ಟರ್ ಎ ಬಿ ಸಿ ಇನ್ ದಿಸ್ ಫಿಗರ್ ವಿಚ್ ಫಿಗರ್ ಹ್ಯಾಸ್ ಅ ಮೋರ್ ಲೆಂತ್ ಅಂತ ಕೇಳಿದ್ರೆ ಇದ್ರಾಗ ಯಾವುದು ಜಾಸ್ತಿ ಲೆಂತ್ ಅನ್ನೋದೈತಿ ಈಗ ಸಿ ಎದ್ರದ್ದು ಲೆಂತ್ ಜಾಸ್ತಿ ಇರ್ತತಲ್ಲ ಅದ್ರದ್ದು ರೆಸಿಸ್ಟೆನ್ಸ್ ಏನಾಗಿರುತ್ತಪ್ಪ ಅಂತಂದ್ರೆ ಜಾಸ್ತಿ ಇರ್ತದೆ ಅಂತ ಹೇಳ್ತಾರೆ ಇದು ಒಂದೇ ಪಾಯಿಂಟ್ ಅರ್ಥ ಆಯ್ತಲ್ಲ ನೋಡಿ ಫ್ಯಾಕ್ಟರ್ಸ್ ಡಿಫೆನ್ಸ್ ಆನ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಒಂದು ಕಂಡಕ್ಟರ್ನ ರೆಸಿಸ್ಟೆನ್ಸ್ ಯಾವ ಅಂಶಗಳ ಮೇಲೆ ಡಿಪೆಂಡ್ ಆಗಿರ್ತೈತಿ ಫಾರ್ ಎಕ್ಸಾಂಪಲ್ ನಂದು ರೆಸಿಸ್ಟೆನ್ಸ್ ಎಮ್ಮೆ ಬಫೆಲೋ ಕಂಪೇರ್ ಮಾಡಿದ್ರೆ ಕಡಿಮೆ ಇರ್ತೈತಿ ಬಫೆಲೋ ನೋಡ್ರಿ ಎಮ್ಮೆ ನೋಡ್ರಿ ನೀವು 4 ತಾಸಲ್ಲ 8 ತಾಸು ಬಿಸಿಲಾಗಿ ನಿಲ್ಸಿದ್ರು ಜೂಮ್ ಅನ್ನಂಗಿಲ್ಲ ಯಾಕಂದ್ರೆ ಅದಕ್ಕೆ ರೆಸಿಸ್ಟೆನ್ಸ್ ಪವರ್ ಏನಾಗಿರ್ತೈತಿ ಜಾಸ್ತಿ ಇರ್ತೈತಿ ನಮಗೆ ಕಂಪೇರ್ ಮಾಡಿದ್ರೆ ನಮ್ಗೆ ರೆಸಿಸ್ಟೆನ್ಸ್ ಪವರ್ ಕಡಿಮೆ ಇರ್ತೈತಿ ಅದೇ ರೀತಿ ಒಂದೊಂದು ವಸ್ತುವಿನೊಳಗಡೆ ಒಂದೊಂದು ರೆಸಿಸ್ಟೆನ್ಸ್ ಇರ್ತೈತಿ ಅಂತ ಹೇಳ್ತಾರ ಅದನ್ನೇ ಇಲ್ಲಿ ನಾವು ಹೇಳಕ್ ಕಲಿಯಾತೀವಿ ನೋಡಿ ಫಸ್ಟ್ ಒನ್ ಲೆಂತ್ ಆಫ್ ದ ಕಂಡಕ್ಟರ್ ಅಂದ್ರೆ ಒಂದು ಕಂಡಕ್ಟರ್ದು ಲೆಂತ್ ಎಷ್ಟು ಜಾಸ್ತಿ ಇರ್ತದಲ್ಲ ಅಷ್ಟು ಇದ್ರಾಗ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗ್ತತಿ ಎರಡನೇ ಪಾಯಿಂಟ್ ಏನಪ್ಪ ಅಂದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂದ್ರೆ ಇಲ್ಲಿ ಇರ್ತದೆ ನೋಡ್ರಿ ಈ ಪೋರ್ಷನ್ ಅನ್ನ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ಹೇಳ್ತಾರ ಇಲ್ಲಿ ತೋರಿಸ್ತಾ ನೋಡಿ ನಿಮ್ಗೀಗ ಇದಕ್ಕೆ ಲೆಂತ್ ಅಂತ ಕರಿತೀವಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂದ್ರೆ ಈ ರೀತಿ ಇರ್ತದಲ್ಲ ಇದನ್ನ ನಾವು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ಕರಿತೀವಿ ಇಲ್ಲಿ ನೋಡಿ ಈ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎಷ್ಟು ಜಾಸ್ತಿ ಇರ್ತದಲ್ಲ ನೋಡಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎಷ್ಟು ಜಾಸ್ತಿ ಇರ್ತದಲ್ಲ ಇದು ಜಾಸ್ತಿ ಇದ್ದಂಗ ಇಲ್ಲಿ ರೆಸಿಸ್ಟೆನ್ಸ್ ಏನಾಗ್ತದೆ ಅಂದ್ರೆ ಅಪೋಸಿಟ್ ಇದು ಇನ್ವರ್ಸ್ ಅಂದ್ರೆ ಅಪೋಸಿಟ್ ಆಗಿರ್ತದೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಆದಂಗ ರೆಸಿಸ್ಟೆನ್ಸ್ ಏನಾಗ್ತಾ ಬರ್ತದೆ ಇಲ್ಲಿ ಕಮ್ಮಿ ಆಗ್ತಾ ಬರ್ತದೆ ಬಟ್ ಲೆಂತ್ ಜಾಸ್ತಿ ಆದಂಗ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ ಇದೊಂದಾಯ್ತು ನೆಕ್ಸ್ಟ್ ಒಂದು ಟೆಂಪರೇಚರ್ ಜಾಸ್ತಿ ಆದಂಗೂ ಕೂಡ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇರುತ್ತೆ ಆ್ಯಂಡ್ ಲಾಸ್ಟ್ ಒನ್ ನೇಚರ್ ಆಫ್ ಮಟೀರಿಯಲ್ ಈಗ ಹೇಳಿದ್ನಲ್ಲ ನಿಮಗೆ ನನ್ನ ತಗೋರಿ ಎಮ್ಮೆದು ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇರ್ತೈತೆ ನಮಗೆ ಕಂಪೇರ್ ಮಾಡಿದ್ರೆ ಅದೇ ರೀತಿ ಒಂದೊಂದು ವಸ್ತುವಿನ ಒಂದೊಂದು ಟೆಂಪರೇಚರ್ ರೆಸಿಸ್ಟೆನ್ಸ್ ಏನಾಗಿರ್ತಪ್ಪ ಅಂದ್ರೆ ಜಾಸ್ತಿ ಇರ್ತೈತೆ ಒಂದೊಂದು ಕಡಿಮೆ ಇರ್ತೈತೆ ಅಂತ ಹೇಳ್ತಾರೆ ಅದನ್ನ ನೇಚರ್ ಆಫ್ ಮಟೀರಿಯಲ್ ಅಂತ ಹೇಳ್ತಾರೆ ನೋಡ್ರಿ ಫ್ಯಾಕ್ಟರ್ಸ್ ಡಿಫೆನ್ಸ್ ಆನ್ ಎ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಯಾವಪ್ಪ ಅಂದ್ರೆ 4 ಅದಾವು ಇಷ್ಟ ಬರೋದು ನಿಮಗೆ 2 ಮಾರ್ಕ್ಸ್ ಕೊಡ್ತಾರ ಒಂದು ಲೆಂತ್ ಆಫ್ ಕಂಡಕ್ಟರ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಟೆಂಪರೇಚರ್ ನೇಚರ್ ಆಫ್ ಮಟೀರಿಯಲ್ ಎಲೆಕ್ಟ್ರಿಸಿಟಿ ಒಳಗಡೆ ಬರ್ತಕ್ಕಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇವೆಲ್ಲ ಇವನ್ನ ಎಕ್ಸ್ಪ್ಲನೇಷನ್ ನಿಮ್ಗೆ ಮಾಡಿದ್ದೀನಿ ಅರ್ಥ ಆಯ್ತು ಅನ್ಕೊಳ್ತೀನಿ ಏನಾದರೂ ಮತ್ತೆ ಇದರ ಡೌಟ್ ಇದ್ರೆ ತಿಳಿಲಿಲ್ಲ ಅಂದ್ರೆ ಮತ್ತೆ ನನ್ನ ಕಾಂಟ್ಯಾಕ್ಟ್ ಹೆಂಗೆ ಕಾಂಟ್ಯಾಕ್ಟ್ ಮಾಡೋಕಂತ ಗೊತ್ತೈತಿ ನಿಮಗೆ ಕಮೆಂಟನ್ನು ಮಾಡಿರಿ ತಿಳಿದಿಲ್ಲ ಅಂದ್ರೆ ಅಲ್ಲಿ ನಾವು ಮತ್ತೆ ಹೇಳ್ಕೊಡ್ತೇನೆ ಅಂತ ಹೇಳ್ತಾ ಇವತ್ತನೇ ನಮ್ಮ ಕ್ಲಾಸನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಲಾಸ್ಗಳು ಭಾಳ ಇಂಪಾರ್ಟೆಂಟ್ ಲಾಸ್ಗಳ ಮೇಲೆ 8 ಮಾರ್ಕ್ಸ್ ಇಲ್ಲ 10 ಮಾರ್ಕ್ಸ್ ಬರ್ತೈತಿ ನಾನು ಒಂದೊಂದು ಚಾಪ್ಟರ್ ಮೇಲೆ ಅಂದ್ರೆ ಫಿಸಿಕ್ಸ್ನಾಗ ಬರ್ತಾವೆ ಲಾಸ್ ಬರೋವೆಲ್ಲ ಫಿಸಿಕ್ಸ್ ಒಳಗೆ ಬರ್ತಾವೆ ಆ ಫಿಸಿಕ್ಸ್ನಲ್ಲಿ ಬರ್ತಕ್ಕಂಥ ಲಾಸ್ಗಳನ್ನು ಒಂದೊಂದು ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ
ಇವತ್ತೇನು ಮಾಡಿದೆ ಅಂದ್ರೆ ಎಲೆಕ್ಟ್ರಿಸಿಟಿ ಒಳಗಡೆ ಬರ್ತಕ್ಕಂಥ ಲಾಸ್ಗಳ ಬಗ್ಗೆ ನಿಮಗೆಲ್ಲರಿಗೂ ತಿಳಿಸ್ಕೊಟ್ಟೆ. ನಾಳೆ ಮತ್ತು ಲೈಟ್ ಚಾಪ್ಟರ್ ಒಳಗಡೆ ಲಾಸ್ಗಳು ಬರ್ತಾವೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅದೇ ರೀತಿ ಏನಪ್ಪ ಅಂತಂದ್ರೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಕ್ಲಾಸ್ಗಳನ್ನು ಕೇಳಿರಿ, ನಿಮಗೆ ಅರ್ಥ ಆಗ್ತದೆ. ನಮ್ಮ ಕ್ಲಾಸ್ ಸೈನ್ಸ್ ಯಾವ ರೀತಿ ಮಾರ್ಕ್ಸ್ ತೆಗೆದು ಗೊತ್ತಾಗೇ ಆಗ್ತೈತಿ. ಹಾಗೆ ನಮ್ಮ ವಿಡಿಯೋಗಳನ್ನು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.